ನಮಸ್ಕಾರ ಗುರು. ನಮ್ಮ ಪ್ರಪಂಚದಲ್ಲಿ ಕೋಟ್ಯಾಂತರ ಜೀವಿಗಳಿದೆ. ಅದರಲ್ಲಿ ಪ್ರಾಣಿಗಳು ಇರುತ್ತೆ, ಮನುಷ್ಯನು ಇರ್ತಾನೆ, ಜಲಚರಗಳು ಇರ್ತವೆ, ಈ ತರ ಸುಮಾರು ಪ್ರಾಣಿಗಳಿದಾವೆ. ಈ ಪ್ರಾಣಿಗಳಲ್ಲಿ ನಮ್ಗೆ ಹೆಸರು ಮಾತ್ರ ಗೊತ್ತಿದ್ದು ನಾವು ನೋಡದೇ ಇರ್ತಕ್ಕಂಥ ಪ್ರಾಣಿಗಳು ಇದ್ದಾವೆ, ಅಂಡ್ ನಾವು ನೋಡಿರೋದು ಆದ್ರೆ ಹೆಸರು ಗೊತ್ತಿರೋ ಪ್ರಾಣಿಗಳು ಇದ್ದಾವೆ. ಹಂಗೆ ನಾವು ತಗೊಂಡ್ರೆ ನಾವು ಪ್ರಮುಖವಾಗಿ ನಮಗೆ ಕಂಡು ಬರ್ತಕ್ಕಂಥ ಪ್ರಾಣಿಗಳು, ನಮಗೆ ಗೊತ್ತಿರ್ತಕ್ಕಂಥ ಪ್ರಾಣಿಗಳು ಅಂದ್ರೆ ಈ ಸಿಂಹ, ಹುಲಿ, ಚಿರತೆ, ಈ ತೋಳ, ಈ ತರ ಪ್ರಾಣಿಗಳು. ಆಮೇಲೆ ನಾವು ಇನ್ನು ಕೆಲವೊಂದಷ್ಟು ಪ್ರಾಣಿಗಳನ್ನ ನೋಡ್ತೀವಿ, ಲೈಕ್ ಜಿಂಕೆ, ಮೊಲ, ಅಥವಾ ಕಾಡೆಮ್ಮೆ, ಅಥವಾ ಆನೆ, ಅಥವಾ ಹಸು, ಇಂಥ ಪ್ರಾಣಿಗಳನ್ನ ಕಂಡುಕೊಂಡು ನೋಡ್ತೀವಿ. ಇಂಥ ಪ್ರಾಣಿಗಳೆಲ್ಲ ಇರ್ಬೇಕಾದ್ರೆ ಏನ್ ಮಾಡುತ್ತೆ, ಈ ಫುಡ್ ಚೈನ್ ಅಂತ ಹೇಳ್ತಾರೆ, ಅದು ಆಹಾರ ಸರಪಳಿ ಅಂತ ಹೇಳ್ತಾರೆ. ಅದು ಹೆಂಗೆ ಅಂತಂದ್ರೆ ಈ ಸಿಂಹ, ಈ ಕಾಡು ಪ್ರಾಣಿಗಳು, ಸಿಂಹ, ಹುಲಿ, ಚಿರತೆ ಇವೆಲ್ಲ ಏನಿದ್ದಾವೆ, ಇವೆಲ್ಲ ಲೈಕ್ ಜಿಂಕೆ, ಮೊಲ, ಆಗ್ಲೇ ಹೇಳಿತರ ಎಲ್ಲ ಬರುತ್ತೆ, ಕಾಡೆಮ್ಮೆ, ಆನೆ, ಇದನ್ನೆಲ್ಲ ಬೇಟೆಯಾಡಿ ತಿಂದಾಗ ಹೇಗಿರುತ್ತೆ ಅಂತಂದ್ರೆ ಅದು ಆದಷ್ಟು ಅದ್ರ ಹೊಟ್ಟೆ ತುಂಬಾ ತಿನ್ನುತ್ತೆ. ಅದು ತಿಂದ ಆದ್ಮೇಲೆ ಏನ್ ಉಳಿಯುತ್ತೆ, ಚಿಕ್ಕ ಚಿಕ್ಕ ಮಾಂಸಖಂಡಗಳು ಅಥವಾ ಸಣ್ಣ ಪುಟ್ಟ ಮೂಳೆಗಳೇನಿದಾವೆ ಇದೆಲ್ಲ ಮಣ್ಣಾಗ್ಬಿಡುತ್ತೆ. ಆದರೆ ದೊಡ್ಡ ದೊಡ್ಡ ಮೂಳೆಗಳು ಏನಿದ್ದಾವೆ, ಮಣ್ಣು ಆಗದೆ ಇರ್ತಕ್ಕಂಥ ಮೂಳೆಗಳು ಹಾಗೆ ಉಳಿತವೆ. ಅದು ನೋಡಕ್ಕೆ ಬೆಳ್ಳಗೆ ಹಾಗೆ ಮಣ್ಣಲ್ಲಿ ಹೇಗೆ ಬಿದ್ದಿರುತ್ತೋ ಹಾಗೆ ಇರುತ್ತೆ. ಜಲಚರದಲ್ಲೂ ಇದೇ ತರ ಇರುತ್ತೆ. ಮೂಳೆ ಇಲ್ದಿರ್ತಕ್ಕಂಥ ಪ್ರಾಣಿಗಳು ಇದ್ದಾವೆ, ಮೂಳೆಗಳೇ ಜಾಸ್ತಿ ಇರ್ತಕ್ಕಂಥ ಪ್ರಾಣಿಗಳು ಇರ್ತವೆ. ಹಾಗೆ ನಾವು ಈ ಮೂಳೆ ಇರ್ತಕ್ಕಂಥ ಮೀನುಗಳನ್ನ ನಾವು ಜಾಸ್ತಿ ತಿಂತೀವಿ, ಮನುಷ್ಯರು ಜಾಸ್ತಿ ತಿಂತೀವಿ. ಆತರ ಮೀನನ್ನು ತಿನ್ಬೇಕಾದ್ರೆ ಈ ಮುಳ್ಳು ಅಂತ ಹೇಳ್ತಾರೆ, ಈ ಮುಳ್ಳು ಅಥವಾ ಮೂಳೆಗಳು ಏನೇ ಬರುತ್ತೆ ಅದನ್ನ ತಿನ್ನಲ್ಲ, ಅದನ್ನ ಸೈಡ್ ಇಟ್ಬಿಡ್ತಾರೆ. ಸೊ ಮುಳ್ಳು, ಮೂಳೆ ಎಲ್ಲ ಬೆಳಗ್ಗೆ ಇರುತ್ತೆ ಅಂತ ನಾನು ಅನ್ಕೊಂಡೆ. ಆದ್ರೆ ಆಶ್ಚರ್ಯ ಅಂತಂದ್ರೆ ಕೆಲವೊಂದು ಮೂಳೆಗಳು ಬೇರೆ ಬಣ್ಣದಲ್ಲೇ ಇರ್ತವೆ. ಈಗ ನಾನು ನೆನ್ನೆ ಮೀನನ್ನು ನಾನು ತಿಂದೆ. ಮೀನನ್ನು ತಿಂದಾಗ ನನಗೆ ಒಂಥರ ಬೇರೆ ಕಲರ್, ಹಸಿರು ಕಲರ್ ಮೂಳೆ ಅಥವಾ ಮುಳ್ಳುಗಳು ಎಲ್ಲ ಸಿಕ್ತು. ಆಗ ನನಗೆ ತುಂಬಾನೇ ಆಶ್ಚರ್ಯ ಆಯ್ತು, ಏನಪ್ಪ ಇದು ಮೂಳೆಗಳು, ಮುಳ್ಳು ಎಲ್ಲ ಹಸಿರು ಕಲರ್ ಇರುತ್ತಾ? ಎಲ್ಲ ಪ್ರಾಣಿಗೂ ಅದು ನೆಲದಲ್ಲಾಗಿರ್ಲಿ, ನೀರಲ್ಲಾಗಿರ್ಲಿ, ಎಲ್ಲ ಇದ್ರು ನೀರ ಬೆಳ್ಳಗೆ ಇರುತ್ತಲ್ಲ, ಆದ್ರೆ ಹಸಿರು ಕಲರ್ ಹೆಂಗ್ ಬರುತ್ತೆ ಅಂತ ಯೋಚನೆ ಮಾಡಿದೆ. ಹಾಗೆ ನಾನು ಅದರ ಬಗ್ಗೆ ಅಧ್ಯಯನ ಸ್ವಲ್ಪ ಮಾಡಿದಾಗ ಗೊತ್ತಾಯ್ತು, ಹಸಿರು ಕಲರು ಮೂಳೆಗಳು ಇರುತ್ತೆ. ಅದು ಈ ಸಮುದ್ರದ ಮೀನುಗಳಲ್ಲಿ, ಕೆಲವು ಮೀನುಗಳಲ್ಲಿ, ಎಲ್ಲ ಮೀನುಗಳೆಲ್ಲ, ಕೆಲವು ಮೀನುಗಳಲ್ಲಿ ಕಂಡು ಬರುತ್ತೆ, ಹಸಿರು ಕಲರ್ ಇದ್ದೇ ಇರುತ್ತೆ, ಅದರಲ್ಲಿ ರಿಚ್ ಪ್ರೋಟೀನ್ಸ್ ಇರುತ್ತೆ ಅನ್ನೋದು ನಾನು ಕೇಳ್ಪಟ್ಟೆ, ಅನ್ನೋದು ನಾನು ತಿಳ್ಕೊಂಡೆ. ಅದನ್ನ ನೋಡಿ ಅದೇನು ಮಾಡಿ ತಿಳ್ಕೊಂಡೆ. ಆಗಿರ್ಬೇಕಾದ್ರೆ ನಾನು ಹಸಿರು ಕಲರ್ ನನ್ನ ಜೀವನದಲ್ಲಿ ನಾನು ತಿಂದೇ ಇರಲಿಲ್ಲ. ಇದೇ ಫಸ್ಟ್ ಟೈಮ್ ನನಗೆ ಬಂದಿದ್ದು ಹಸಿರು ಕಲರ್. ಆ ಮೀನಿನ ಮೂಳೆ ಹೇಗಿರುತ್ತೆ, ಹೇಗಿದೆ ಅಂತ ನೀವೇ ನೋಡಿ. ಇದೇ ಆ ಮೂಳೆ ನೋಡಿ. ಇದು ಹೇಗಿದೆ ಅಂತಂದ್ರೆ ಹಸಿರು ಕಲರ್. ನೆನ್ನೆ ನಾನು ತಟ್ಟೆಯಲ್ಲಿ ನೋಡಿದಾಗ ತುಂಬಾನೇ ಹಸಿರಾಗಿತ್ತು, ತುಂಬಾ ಹಸಿರು ಕಲರ್ ಇತ್ತು. ತೊಳೆದು ತಂದಿದ್ದೀನಿ, ತೊಳೆದು ತಂದಾದ್ಮೇಲೆ ನೋಡಿ ಹೇಗಿದೆ, ಲೈಟ್ ಹಸಿರು ಕಲರ್, ಚೆನ್ನಾಗಿದೆ, ನೋಡಕ್ಕೆ ಒಂಥರ ಚೆನ್ನಾಗಿದೆ. ನಾನು ಮೂಳೆಯಲ್ಲಿ ಏನೋ ಪಾಯ್ಸನ್ ಏನಾದ್ರು ಮಿಕ್ಸ್ ಆಗ್ಬಿಟ್ಟೈತ ಅಂತ ಅನ್ಕೊಂಡಿದ್ದೀನಿ. ನೋಡಿದ್ರೆ ಎಲ್ಲಾ ಮೀನು ಹಾಗೆ ಇತ್ತು, ಹಸಿರು ಕಲರ್ ಅಲ್ಲಿ ಎಷ್ಟು ಚೆನ್ನಾಗಿದೆ ನೋಡಕ್ಕೆ. ಇದು ಸಮುದ್ರ ಅಥವಾ ನದಿಯಲ್ಲಿ ಕಲ್ಲಿನ ಮೇಲೆ ಪಾಚಿ ಕಟ್ಟಿರುತ್ತಲ್ಲ, ಆ ತರ ಇದೆ ನೋಡ್ಲಿಕ್ಕೆ. ತುಂಬಾ ಚೆನ್ನಾಗಿದೆ, ತುಂಬಾ ಅದ್ಭುತವಾಗಿದೆ ನೋಡಕ್ಕೆ. ಎಷ್ಟು ಚೆನ್ನಾಗಿದೆ ನೋಡಿ, ಹಸಿರು ಕಲರ್ ಅಂತ. ಈ ತರ ಕೆಲವೊಂದು ಜಲಚರ ಪ್ರಾಣಿಗಳಲ್ಲಿ ಕಂಡು ಬರುತ್ತೆ ಅಂತ ತಿಳಿದು ಬಂದಿದೆ. ಮೇ ಬಿ ಅದ್ರ ಹೆಂಗ್ ಬರುತ್ತಾ ಅದು ಹಸಿರು ಕಲರ್. ಪ್ರಪಂಚದಲ್ಲಿ ಇರ್ತಕ್ಕಂಥ ಎಲ್ಲಾ ಪ್ರಾಣಿಗಳಲ್ಲೂ ಬಿಳಿ ಕಲರ್ ಮೂಳೆ ಅಥವಾ ಮುಳ್ಳು ಇಂತಹ ಕಂಡು ಬರುತ್ತೆ ಅಂತ ನಾನು ಕೇಳ್ಪಡ್ತೀನಿ, ನೋಡಿದ್ದೀನಿ. ಅಂಡ್ ಬಟ್ ಇದು ಹಸಿರು ಕಲರ್ ಅಂದಾಗ ನನಗೆ ಸ್ವಲ್ಪ ಆಶ್ಚರ್ಯ ಆಯ್ತು ನೋಡಿದಾಗ. ಫಸ್ಟ್ ಟೈಮ್ ಅಲ್ವಾ, ಎಲ್ಲರಿಗೂ ಗೊತ್ತಿರುತ್ತೆ. ಫಸ್ಟ್ ಟೈಮ್ ನೋಡಿದ್ದ ಅನುಭವ ಹೇಗಿರುತ್ತೆ ಅನ್ನೋದೆಲ್ಲ ಚೆನ್ನಾಗಿ ಗೊತ್ತಿರುತ್ತೆ. ಅದು ಹಸಿರು ಕಲರ್ ಮೂಳೆ ಅಥವಾ ಮುಳ್ಳು, ಇದನ್ನ ನೀವು ನೋಡಿದ್ರೆ ಎಲ್ಲಿ ನೋಡಿದ್ರಿ, ಹೇಗ್ ನೋಡಿದ್ರಿ ಅನ್ನೋದು ಒಂದ್ ಸ್ವಲ್ಪ ಕಮೆಂಟ್ ಅಲ್ಲಿ ತಿಳಿಸ್ಬಿಡಿ.